ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಂತಂದರೆ ನಾವು ರುದ್ರಾಶ್ರಮಿಗೆ ಹೋಗಿದ್ವಿ ಫುಡ್ ಡೊನೇಟ್ ಮಾಡೋಕ್ಕೆ ಅಂತ. ಈ ಆಶ್ರಮದಲ್ಲಿ 25-30 ಜನ ಇದ್ದಾರೆ. ಇವತ್ತು ಮಳೆ ಫುಲ್ಲು ಬರ್ತಿತ್ತು, ನಾವು ಅದಕ್ಕೆ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಅಲ್ಲಿ ಎಲ್ಲ ಆಶ್ರಮದಲ್ಲಿ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀವಿ ನಾವು. ಇವತ್ತು ಕರೆಂಟು ಕೂಡ ಇಲ್ಲ, ಆದರೆ ಅಲ್ಲಿ ಆಶ್ರಮದಲ್ಲಿ ಅದು ಡೌನಲ್ಲಿದೆ, ನೀರೆಲ್ಲ ಒಳಗಡೆ ಹೋಗ್ತಿದೆ ಮಳೆ ಬಂದು. ನಮಗೆ ಅವರು ಈವ್ನಿಂಗು 7 o'clock ಬಾ ಅಂತ ಹೇಳಿದರು. ನಾವು ಅಲ್ಲಿ ಹೋಗಿ ಇನ್ನೇನು ಫುಡ್ ಇಡಬೇಕು, ಫುಡ್ ಡೊನೇಟ್ ಮಾಡಿ ಬರಬೇಕಂತ ಅನ್ಕೊಂಡಿದ್ವಿ. ಆದರೆ ಅಲ್ಲೆಲ್ಲ ಫುಲ್ಲು ನೀರು ನಿಂತಿತ್ತು. ಅವರು ಬಕೆಟಿಂದ ನೀರೆಲ್ಲ ಎತ್ತಾಕ್ತಿದ್ರು. ನಾವು ನೋಡಿದ್ವಿ, ಅದನ್ನು ನೋಡಿ ನಮಗೆ ಏನು ಈ ಥರ ಇದೆ ಅಂತೇಳಿ ನಮಗೆ ಬೇಜಾರಾಯಿತು ಭಾಳ. ನಾವು ಬಕೆಟ್ ತಗೊಂಡು ನಾವೆಲ್ಲ ನೀರೆಲ್ಲ ಎತ್ತಾಕಿದ್ವಿ. ನಾವು ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿದ್ವಿ. ಆದರೆ ಅಲ್ಲಿ ನಾವು ನೀರು ಎತ್ತಾಕ್ತಿದ್ವಿ, ಅದು ಸೈಡಿಂದ ಹಂಗೆ ಬರ್ತಾನೆ ಇದೆ ರನ್ನಿಂಗು. ಮಳೆ ಕೂಡ ಸ್ಟಾಪೇ ಇಲ್ಲ, ಮಳೆನೂ ಕಂಟಿನ್ಯೂ ಬರ್ತಾ ಇದೆ. ಈ ಆಶ್ರಮ ಡೌನಲ್ಲಿದೆ, ನೀರು ಸೈಡಿಂದ ಬರ್ತಾನೆ ಇದ್ದಾವೆ. ಮಳೆ ನೋಡಿದ್ರೆ ಸ್ಟಾಪ್ ಆಗ್ತಿಲ್ಲ. ನಾವು ಎಷ್ಟಾಗುತ್ತೆ ಅಷ್ಟು ಎತ್ತಾಕ್ತೀವಿ, ಆದ್ರೂ ಆಗ್ತಿಲ್ಲ. ಟೈಮ್ ಅವಾಗೆ 9 o'clock ಆಯಿತು. ನಾವು 9 o'clock ಆಗಿರೋದ್ರಿಂದ ಅವ್ರನ್ನೂ ಊಟ ಮಾಡಿದ್ದಿಲ್ಲ, ಹೊಟ್ಟೆ ಹಸುವಾಗಿತ್ತು. ಅದಕ್ಕೆ ನಾವಿನ್ನು ಇದು ಕಂಟಿನ್ಯೂ ಬರುತ್ತೆ ಮಳೆ ಅಂತೇಳಿ ನಾವು ಊಟ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ವಿಡಿಯೋ ಫುಲ್ ನೋಡ್ರಿ, ಯಾವ ಥರ ಇದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಈ ವಿಡಿಯೋ ಇಷ್ಟ ಆದ್ರಾಗಿನ ನೀವು ಕಾಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮರಿಬೇಡ್ರಿ. ನೀವು ಮಾಡೋ ಸಪೋರ್ಟಿಂದ ನಾವು ಇನ್ನೂ ಭಾಳ ಜನ ಈ ಥರ ಹೊರಗಡೆ ಯಾರ್ಯಾರ ಪರಿಸ್ಥಿತಿ ಹೇಗಿದೆ ಗೊತ್ತಿಲ್ಲ, ನಾವು ಇವರಿಗೆಲ್ಲ ನಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ನಾವು ಫುಡ್ಡು ಡೊನೇಟ್ ಮಾಡ್ತೀವಿ. ಆದಷ್ಟು ನಾವು ಹೆಲ್ಪ್ ಮಾಡ್ತೀವಿ. ನೀವು ಸಪೋರ್ಟ್ ಮಾಡಿರಿ. ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ, ಯಾವ ಥರ ಇದೆ ಅಂತ ನೋಡಿರಿ. ನೀವು ಬನ್ನಿ ಫ್ರೆಂಡ್ಸ್, ಒಳಗಡೆ ಯಾವ ಥರ ಇದೆ ಅಂತ ನಿಮಗೆ ಎಲ್ಲ ತೋರಿಸ್ತೀನಿ. ಮಲ್ಕೊಳಕ್ಕೆ ಮಂಚ ಇದೆ. ಇವರಿಗೆ ಏಜ್ ಆಗಿದ್ದರಿಂದ ಇವ್ರ ಮಕ್ಕಳು ಇಲ್ಲಿ ಕರ್ಕೊಂಬಂದು ಆಶ್ರಮದಲ್ಲಿ ಬಿಟ್ಟಿದ್ದಾರೆ. ನೋಡ್ರಿ ಇವ್ರ ಪರಿಸ್ಥಿತಿ ಯಾವ ಥರ ಇದೆ ಅಂತ. ಇವರೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ, ಈ ಆಶ್ರಮದಲ್ಲಿ ಇದ್ದಾರೆ. ನೋಡ್ರಿ ನಿಮಗೆ ಏನು ಅನಿಸ್ತೈತಿ ಇವ್ರನ್ನ ನೋಡಿದ್ರೆ. ಇಲ್ಲಿ ಕುಡಿಯೋಕೆ ಫಿಲ್ಟರ್ ನೀರು ಕೂಡ ಇವರಿಗೆಲ್ಲ ಅನುಕೂಲ ಇದೆ. ಇಲ್ಲಿ ನೋಡ್ರಿ ಕಿಚನ್ ಇದೆ, ಇವರಿಗೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ಎಲ್ಲನೂ ಇದೆ. ಗ್ಯಾಸು ಇದೆ, ಒಲೆ ಇದೆ. ಅಡುಗೆ ಮಾಡ್ಕೊಳ್ಳೋಕ್ಕೆ ಏನೇನು ಐಟಮ್ಸ್ ಬೇಕು ಎಲ್ಲನೂ ಇದೆ ಇಲ್ಲಿ. ನೋಡ್ರಿ ಇಲ್ಲಿ ಫ್ರಿಜ್ಜೂ ಇದೆ. ಹಂಗೆ ದೋಸೆ ಏನಾದರೂ ಮಾಡ್ಕೊಳ್ಬೇಕಂದ್ರೆ ಇವರಿಗೆ ಅದೂ ಇದೆ ಮಿಷಿನ್. ಇಲ್ಲಿ ಎಲ್ಲ ಥರದ್ದು ಐಟಮ್ಸು ಎಲ್ಲ ಇದ್ದಾವೆ ಇಲ್ಲಿ. ನೋಡಿ ಈಗ ಇಲ್ಲಿ ಈ ಅಜ್ಜಿ ಊಟಕ್ಕೆ ಹೋಗ್ತಿದ್ದಾರೆ, ಅಲ್ಲಿ ತಾತನೂ ಹೋಗ್ತಿದ್ದಾರೆ ಊಟಕ್ಕೆ. ಈಗಾಗಲೇ ಟೈಮ್ ಭಾಳ ಆಗಿದೆ, ಊಟ ಮಾಡಬೇಕು ಅವರೆಲ್ಲ. ನಾವು ಅದಕ್ಕೆ ಊಟ ಇಡ್ತೀವಿ ಈಗ. गणेशाय नमः। ओम नमः शिवाय। ओम श्रीनिवासाय नमः। ओम श्री कनक दुर्गाय नमः। ओम श्री सत्य साई बाबाय नमः। ओम श्री गुरु राघवेंद्राय नमः। अन्नदाता सुखिनो भवन्तु। अन्नदाता सुखिनो भवन्तु। अन्नदाता सुखिनो भवन्तु। असतो मा सद्गमय तमसो मा ज्योतिर्गमय मृत्यो मा मृदंगमय। शांति शांति शांति।
ನಾನು ಇವಾಗ ಶಿವಕುಮಾರ್ ಅಣ್ಣನ ಕರಿತಿದ್ದೀನಿ. ಅಣ್ಣ ಏನು ಹೇಳ್ತಾರೆ ಕೇಳಿದ್ರು ನೀವು. ಅಣ್ಣ ನೀವು ಎಷ್ಟು ವರ್ಷದಿಂದ ಇದು ಮಾಡ್ತಿದ್ದೀರಿ? ಸುಮಾರು ಒಂದು 5 ವರ್ಷದಿಂದ ಮಾಡ್ತಾ ಇದ್ವಿ. 5 ವರ್ಷದಿಂದ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರಣ್ಣ? ಶಿವಕುಮಾರ್ ಅಂತ. ಶಿವಕುಮಾರ್ ಅಂತ ಅಣ್ಣನ ಹೆಸರು ಬಂದ್ಬಿಟ್ಟು. ಅಣ್ಣ ಏನು ಹೇಳ್ತಾರೋ ಸ್ವಲ್ಪ ಕೇಳ್ರಿ. ಇವಾಗ ನಾವು ಒಂದು 2019ರಲ್ಲಿ ಸ್ಟಾರ್ಟ್ ಮಾಡಿದ್ದು ನಮ್ಮದು. ಸ್ವಲ್ಪ ಸ್ಟಾರ್ಟ್ ಮಾಡಿ ಇದಾದ್ಮೇಲೆ ಅದು ನಾವು ಒಂದೊಂದು ನೋಡ್ಬೇಕಂತ ಇದು ಮಾಡಿದ್ದು. ಆದರೆ ಇದು ದೇವರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ನಡ್ತಾ ಇದೆ ತೊಂದರೆ ಎಲ್ಲ. ಇವಾಗ ಸುಮಾರು 35 ಜನ ಇದ್ದಾರೆ ಇವಾಗೆಲ್ಲ. ಇನ್ನು ಮಿಕ್ಕಿದ್ದು 20 ಜನ ಎಲ್ಲ ನಾವು ಅವ್ರ ಮನೆಗೆ ಮಕ್ಕಳ ಹತ್ರ ಸೇರಿಸಿ ನಾವು ಎಲ್ಲ ಡಿಪಾರ್ಟ್ಮೆಂಟ್ ಹೆಲ್ಪ್ ತಗೊಂಡು ನಾವು ಸೇರ್ತಿದ್ದೀವಿ. ಮತ್ತು ಇವಾಗ ಇನ್ನು 32,000 ಇದ್ದೀವಿ. ಆದ ಕಾರಣ ಇವಾಗ ನಮ್ಮ ವೃದ್ಧಾಶ್ರಮದಲ್ಲಿ ಗಂಡನ ವೃದ್ಧಾಶ್ರಮದಲ್ಲಿ ಇವಾಗ 35 ಜನದಿಂದ 35 ಜನವರೆಗೆ ಇದ್ದಾರೆ. ಅದಕ್ಕೆ ಅದು 4.5 ವರ್ಷ 5 ವರ್ಷ ಆಯಿತು ಮಾಡೋಕ್ಕೆ. ನಾವು ಒಬ್ಬನೇ ಮಾಡ್ತಾಯಿದ್ವಿ. ಯಾವುದು ಸಹಕಾರ ಇಲ್ಲ, ಯಾರು ಹೆಲ್ಪ್ ಕೊಡ್ತಾಯಿದ್ರು ಏನಿಲ್ಲ. ಎಲ್ಲ ಸಹಕಾರ ನಿಮ್ಮಂಥವ್ರ ಸಹಕಾರದಿಂದ ನಮಗೆ ಇಲ್ಲಿ ಅನ್ನ ಪ್ರಸಾದ ಆಗುತ್ತೆ ಮತ್ತು ಎಲ್ಲ ಅನುಕೂಲ ಆಗುತ್ತೆ. ಫ್ರೆಂಡ್ಸ್ ಕೇಳಿದ್ರಲ್ಲ ಅಣ್ಣನ ಪ್ರಾಬ್ಲಮ್ ಏನಿದೆ ಎಲ್ಲ ಹೇಳಿದಾನಲ್ಲ. ನೀವೇನಾದರೂ ಹೆಲ್ಪ್ ಮಾಡ್ಬೇಕಂತಂದ್ರೆ ನಾನು ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಕೊಡ್ತೀನಿ. ನೀವು ಕಾಂಟ್ಯಾಕ್ಟ್ ಮಾಡಿ ಹೆಲ್ಪ್ ಮಾಡೋಂಗಿದ್ರೆ ಇಲ್ಲಿ ಗಾಂಧಿನಗರ ಸೆಕೆಂಡ್ ಕ್ಲಾಸ್ ಹತ್ರ ಬಂದು ಬಳ್ಳಾರಿಯಲ್ಲಿ ಏನಾದರೂ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡೋದಿದ್ರಾಗೆ ನೀವು ಬಂದು ಮಾಡ್ಬೋದು. ಮಳೆ ಫುಲ್ ಇತ್ತು ಇವತ್ತು. ನಾವು ಹಂಗಾದ್ರೂ ಕೂಡ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಬಂದು ಮಾಡಿದ್ದೀವಿ. ಇಲ್ಲಿ ಸಪೋರ್ಟ್ ಮಾಡ್ತೀರಿ ವಿಡಿಯೋಗೆ, ಸಬ್ಸ್ಕ್ರೈಬ್ ಮಾಡ್ತೀರಿ. ನೀವು ಮಾಡೋ ಹೆಲ್ಪಿಂದ ನಾವು ಮುಂದೆ ಇನ್ನೂ ಯಾವ ಥರ ಮಾಡುವಾಗ ನಾವೆಲ್ಲ ಹೆಲ್ಪು ಜಾಸ್ತಿ ಮಾಡ್ಬೋದು. ನೀವು ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಜಾಸ್ತಿ ಮಾಡ್ತೀನಿ. ನ್ಯೂಸ್ ಓಲ್ಡ್ ಏಜ್ ಹೋಮ್ ಇವರು ನಮಗೆ ಹಲವಾರು ಉಪಯೋಗಗಳನ್ನು ನಮಗೆ ಕೊಟ್ಟಿರುತ್ತಾರೆ. ಇಂಥ ವ್ಯಕ್ತಿಗಳು ಲಕ್ಷಕ್ಕೊಬ್ಬರೇ ಸಿಗುವುದು. ಇವರು ಎಲ್ಲ ದಾನಕ್ಕಿಂತ ಅನ್ನದಾನ ತುಂಬ ಶ್ರೇಷ್ಠವಾದದ್ದು. ನಮ್ಮ ಶಿವಕುಮಾರ್ ಅವರು ದಿವಸ ನಮಗೆ ಬೆಳಗಿನ ಟೀಯಿಂದ ಹಿಡಿದು ರಾತ್ರಿ ಊಟದವರೆಗೂ ಕೊಟ್ಟಿರ್ತಾರೆ. ಅವರಿಗೂ ಕುಟುಂಬದವರಿಗೆ ದೇವರು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಅವರಿಗೆ ಎಷ್ಟೇ ಕಷ್ಟವಿರಲಿ ಹಗಲು ರಾತ್ರಿ ಅಂದ ಆರೋಗ್ಯ ದೃಷ್ಟಿ ಕೂಡ ಮಾಡಿದ. ಕೆಲವರು ಜನ ಇಲ್ಲಿ ತೀರ್ಕೊಂಡೋಗಿದ್ರೆ ಅವ್ರ ಪೇರೆಂಟ್ ಯಾರು ಬಂದಿಲ್ಲ, ಇವರೇ ಸ್ವತಃ ತಮ್ಮ ಖರ್ಚಿನಿಂದನೇ ತಾವು ಮಾಡಿರ್ತಾರೆ. ಅವರಿಗೆ ಎಷ್ಟು ನಾವು ಋಣಿ ಅಂದರೆ ಅದು ಹೇಳೋಕ್ಕಾಗೋದಿಲ್ಲ. ಇಂಥವ್ರು ಮಾತ್ರ ಅದು ವರ್ಣಿಸಲಾರದಂಥ ವ್ಯಕ್ತಿ ಇವರು. ನಮಗೆ ಇಷ್ಟು ಸಹಾಯ ಮಾಡ್ತಾರೆ ಅಂದ್ರೆ ನಮ್ಮ ಕುಟುಂಬದಲ್ಲಿ ನಾವು ನಾನಾ ದುಡ್ಡು ಕೊಡ್ತೇವೆ. ನಾವು ಊಟಕ್ಕೆ ಹಾಕಿಲ್ಲ ಅಂತ ವ್ಯಕ್ತಿ ನಮಗೆ 1 ರೂಪಾಯಿ ಕೂಡ ತಗೊಳ್ಳಾರ್ದಂಗೆ ಬೆಳಿಗ್ಗೆ ಪೇಸ್ಟಿಂದ ಹಿಡಿದು ರಾತ್ರಿ ಊಟ ತನಕನೂ ನೋಡ್ಕೊಂಡ್ರೆ ಕರೆಂಟ್ ಹೋದ್ರೂ ಕೂಡ ಕರೆಂಟ್ನ ರಿಪೇರ್ ಮಾಡಿಸಿ ಎಲ್ಲ ಹಲವಾರು ತೊಂದರೆಗಳು ತಗೊಂಡ್ರು ಕೂಡ ಮನೆಯಲ್ಲಿ ಬೈದರೂ ಕೂಡ ಇವರು ಇಲ್ಲಿ ಬಂದು ನಮಗೆ ಸೇವೆ ಮಾಡ್ತಾರೆ. ಇಂಥ ಸೇವೆಗೆ ನಮಗೆ ಧನ್ಯವಾದಗಳು. ತಮಗೆ ಕೂಡ ಇಂಥ ಕೋಆಪರೇಷನ್ ಕೊಡೋಕ್ಕೆ ತಮಗೆ ಕೂಡ ಧನ್ಯವಾದಗಳು.